ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಮಹಿಳೆಯರ ಮೇಲೆ ಯಾವ ರೀತಿಯ ಒಂದು ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋದು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ದೂರದರ್ಶನ, ವೆಬ್ಸೈಟ್ಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇದೀವಿ. ಯಾವ ತರ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅನ್ನೋದು. ಕಾಲೇಜ್ಗೆ ಹೋದಂತಹ ಮಗಳು ಇನ್ನೂ ಬರ್ಲಿಲ್ಲ ಅಂದ್ರೆ ಪೋಷಕರಲ್ಲಿ ಆತಂಕ. ಶಾಲೆಗೆ ಹೋದಂತಹ ಮಗಳು ಮನೆಗೆ ಇನ್ನ ಬರ್ಲಿಲ್ಲ ಅಂದ್ರೆ ಅಲ್ಲಿ ಪೋಷಕರಿಗೆ ಆತಂಕ. ಹೊರಗಡೆ ಸ್ನೇಹಿತರನ್ನ ಭೇಟಿ ಮಾಡತಕ್ಕಂತ ಹೋಗಿರ್ತಕ್ಕಂಥ ಮಗಳು ಮನೆಗೆ ಬಂದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಆತಂಕ. ಒಬ್ಬಂಟಿಯಾಗಿ ಓಡಾಡೋದಕ್ಕೆ ಇವತ್ತು ಮಹಿಳೆಯರು ಎಲ್ಲೋ ಒಂದ್ ಕಡೆ ಆತಂಕ ಪಡ್ತಾ ಇದ್ದಾರೆ. ಯಾಕೆ ಈ ತರ ಆಗ್ತಾ ಇದೆ? ದಿನದಿಂದ ದಿನಕ್ಕೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಹಾಳಾಗ್ತಾ ಇದೆ ಅನ್ನೋ ಒಂದು ಮಾತು ಜನಸಾಮಾನ್ಯರಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಇವೆಲ್ಲ ಯಾಕೆ ಇತ್ತೀಚೆಗೆ ಪ್ರಕರಣಗಳು ಯಥೇಚ್ಛವಾಗಿ ಕಾಡ್ತಾ ಇದ್ದಾವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಬರ್ಬೋದು. ಯಾಕೆಂದ್ರೆ ವರ್ಷದಿಂದ ವರ್ಷಕ್ಕೆ ಕಾನೂನು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ. ಆದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಒಂಚೂರು ಬದಲಾವಣೆ ಆಗ್ಬೇಕಿತ್ತು. ಆದ್ರೆ ಕಳೆದ ಒಂದೆರಡು ತಿಂಗಳ ಹಿಂದೆ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಆಗಿದ್ದಾವೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇಂತಹ ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ವೃತ್ತಪತ್ರಿಕೆಗಳಲ್ಲಿ ನೋಡ್ತಾನೆ ಇದ್ದೇವೆ. ಆದರೂ ಸಹ ಪೋಷಕರಲ್ಲಿ ಆತಂಕ ಅಂತೂ ಎಲ್ಲೋ ಒಂದು ಕಡೆ ಮನೆ ಮಾಡಿದೆ ಅಂತ ಹೇಳ್ಬೋದು. ಇಂತಹ ಒಂದು ಪ್ರಕರಣಗಳನ್ನು ಸರ್ಕಾರ ಯಾವ ರೀತಿ ಒಂದು ಕ್ರಮ ವಹಿಸುತ್ತೆ, ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಈ ರೀತಿಯ ಒಂದು ಪ್ರಕರಣಗಳು ಸಂಭವಿಸಿದಾಗ ಯಾವ ರೀತಿಯ ಒಂದು ಆಕ್ಷನ್ ತಗೊಳ್ಳುತ್ತೆ ಅನ್ನೋದನ್ನು ಪ್ರಜೆಗಳು ಕಾತುರದಿಂದ ಕಾಯುವಂತಹ ದಿನ ಹತ್ತಿರ ಬಂದಿದೆ. ಇನ್ನು ಹೊರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಶದ ಒಂದು ಕಾನೂನು ವ್ಯವಸ್ಥೆ ಒಂದಷ್ಟು ಬಿಗಿಗೊಳ್ಳಬೇಕು ಅನ್ನೋದು ಜನಸಾಮಾನ್ಯರ ಒಂದು ಪ್ರಶ್ನೆಯಾಗಿದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಹೆಣ್ಣಿಗೆ ಒಂದು ಅಪಾರವಾದ ಒಂದು ಗೌರವವನ್ನು ಕೊಟ್ಟು ಬಂದಿರತಕ್ಕಂಥ ದೇಶ ನಮ್ಮ ಸಂಸ್ಕೃತಿ, ನಮ್ಮ ದೇಶದ್ದು. ಇಂತಹ ರಾಷ್ಟ್ರದಲ್ಲಿ ಈ ರೀತಿಯ ಒಂದು ಘಟನೆಗಳು ಪದೇ ಪದೇ ಜರುಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಮನುಕುಲವನ್ನು ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಹೆಣ್ಣು ಮಕ್ಕಳನ್ನು ಇದ್ದಂತಹ ಪೋಷಕರಿಗೆ ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಏಕೆಂದರೆ ಪದೇ ಪದೇ ಇಂತಹ ಘಟನೆಗಳು ಜರುಗ್ತಾ ಇದ್ದರೆ ಎಂಥವರಿಗೂ ಸಹ ಭಯ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಹೊರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ನಾನು ಆಗಲೇ ಹೇಳಿದ್ದೆ, ಹೊರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಇಲ್ಲಿನ ಒಂದು ಕಾನೂನಿನ ಬಗ್ಗೆ ಒಂದಷ್ಟು ಜನರಿಗೆ ಅರಿವು ಇಲ್ಲದಂತ ಇರತಕ್ಕಂಥದ್ದು ಇದು ಮೇಜರ್ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇದರ ಒಂದು ಎಫೆಕ್ಟ್ ಏನಾಗ್ತಾ ಇದೆ, ಅದಕ್ಕೂ ಮುಂಚೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಒಂದು ತೀರಾ ಒಂದು ಕಳಪೆ ಮಟ್ಟಕ್ಕೆ ಇಳಿತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಇಂತಹ ಒಂದು ಘಟನೆಗಳು ಜರುಗ್ತಾ ಇದ್ದಾವೆ ಅನ್ನೋದು ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬರಲ್ಲೂ ಮೂಡ್ತಾ ಇರ್ತಕ್ಕಂಥದ್ದು ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಯಾಕೆಂದರೆ ಇವತ್ತು ದಿನದಿಂದ ದಿನಕ್ಕೆ ಇದೇ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾನೆ ಇದ್ದಾವೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಹಿಂಸೆ, ಕ್ರೌರ್ಯ, ಈ ರೀತಿಯ ಘಟನೆಗಳನ್ನು ನೋಡಿ ಎಲ್ಲೋ ಒಂದು ಕಡೆ ಸಾಕಷ್ಟು ರೋಸಿ ಹೋಗುವ ಪರಿಸ್ಥಿತಿ ಉಂಟಾಗ್ತಾ ಇದೆ. ಸರ್ಕಾರ, ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಿರ್ಬೋದು, ಇಂತಹವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಒಂದು ಕಠಿಣ ಕ್ರಮವನ್ನು ಜರುಗಿಸಿದರೆ ಕಾನೂನಿನ ಮೇಲೆ ಇನ್ನಷ್ಟು ನಂಬಿಕೆ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಮಾತು ಇವತ್ತು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಮಹಿಳೆಯರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.